ಮೀಸಲಾತಿ ಹೋರಾಟದ ಹೆಸರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಶಿವಕುಮಾರ್ ನಾಟಿಕರ್ ಹಾಗೂ ಶೋಭಾ ವಾಣಿಯವರು ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಹಾಗಾಗಿ ಆ ಹೋರಾಟದಿಂದ ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕೆ ಸಮಾಜದ ಜನ ಸಾಥ್ ನೀಡಬಾರದು ಅಂತ ಜಿಲ್ಲಾ ಕೋಲಿ ಕಬ್ಬಲಿಗ ಮತ್ತು ತಳವಾರ ಸಮುದಾಯಗಳ ಸಮನ್ವಯ ಸಮಿತಿ ಕರೆ ನೀಡಿದೆ. ಎಸ್ಟಿ ಮೀಸಲಾತಿ ಹೋರಾಟದ ಹೆಸರಲ್ಲಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಶಿವಕುಮಾರ್ ನಾಟಿಕರ್ ಹಾಗೂ ಶೋಭಾ ವಾಣಿಯವರು ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಹಾಗಾಗಿ ಆ ಹೋರಾಟದಿಂದ ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕೆ ಸಮಾಜದ ಜನ ಸಾಥ್ ನೀಡಬಾರದು ಅಂತ ಜಿಲ್ಲಾ ಕೋಲಿ ಕಬ್ಬಲಿಗ ಮತ್ತು ತಳವಾರ ಸಮುದಾಯಗಳ ಸಮನ್ವಯ ಸಮಿತಿ ಕರೆ ನೀಡಿದ್ದಾರೆ. ಸಮಾಜದ ಕೆಲವು ಮುಖಂಡರು ತಮ್ಮ ವೈಯಕ್ತಿಕ ಸ್ವಾರ್ಥ ರಾಜಕಾರಣಕ್ಕಾಗಿ ಮುಗ್ಧ ಸಮಾಜ ಬಂಧುಗಳಿಗೆ ಎಸ್ಟಿ ಹೆಸರಿನ ಮೇಲೆ ಅನಾವಶ್ಯಕವಾಗಿ ಹೋರಾಟದ ನೆಪದಲ್ಲಿ ದಿಕ್ಕು ತಪ್ಪಿಸಿದ ದಿನಾಂಕ 29/12/2025 ಎಸ್ಟಿಗಾಗಿ ಹೋರಾಟ ಮಾಡುವುದಾಗಿ ತಿಳಿಸಿರುತ್ತಾರೆ. ಇದರಿಂದ ಸಮಾಜಕ್ಕೆ ಯಾವುದೇ ಲಾಭವಾಗುವುದಿಲ್ಲ. 40 ವರ್ಷ ಕೂಡ ಇದೇ ಹೋರಾಟದಲ್ಲಿ ಕಳೆದು ಹೋಗಿದ್ದು ಸಮಾಜಕ್ಕೆ ಯಾವುದೇ ಲಾಭ ಆಗಿಲ್ಲ. ಆದ್ದರಿಂದ ನಾವೆಲ್ಲರೂ ಕೋಲಿ ಕಬ್ಬಲಿಗ ಮತ್ತು ಇತರೆ ಪದಗಳನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಲು ಎಲ್ಲಾ ಹಂತದಲ್ಲಿ ಪ್ರಯತ್ನ ಮಾಡಲಾಗ್ತಾ ಇದ್ದು, ಕೆಲವರು ತಮ್ಮ ಸ್ವಾರ್ಥ, ವೈಯಕ್ತಿಕ ಲಾಭ ಹಾಗೂ ರಾಜಕೀಯದಂತಹ ಹಿತದೃಷ್ಟಿಯಿಂದ ಎಸ್ಟಿ ಹೆಸರಿನ ಮೇಲೆ ದಿನಾಂಕ 29/12/2025 ಹೋರಾಟ ಮಾಡಲು ಮುಗ್ಧ ಜನರನ್ನ ದಿಕ್ಕು ತಪ್ಪಿಸಿದ್ದಾರೆ. ಆದ್ದರಿಂದ ಉದ್ದೇಶಿತ ಹೋರಾಟವನ್ನ ಸಮಾಜದ ಹಿತದೃಷ್ಟಿಯಿಂದ ಹಿಂಪಡಿತಿದ್ದೇವೆ ಅಂತ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್, ವಿಧಾನ ಪರಿಷತ್ನ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ತಿಳಿಸಿದ್ದಾರೆ. ಬಹಳ ದಿನಗಳಿಂದ ಈ ತಳವಾರ ಎಂಬ ಕೂಗನ್ನು ನೀವು ಗುಲ್ಬರ್ಗ ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ನಮ್ಮ ಸಮಾಜದವರಿಗೆ ಈ ತಳವಾರ ಅಂತೇನೆ ಮೂಲ ದಾಖಲೆಗಳು ಮತ್ತು ವಂಶಾವಳಿಯಲ್ಲಿ ಇತ್ತಂಥವರಿಗೆ ಸಿಗ್ತಾ ಇಲ್ಲ, ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅಂಥೇಳಿ ಭಾಳ ವರ್ಷಗಳ ಕೂಗಿತ್ತು. ಮೊನ್ನೆ ಪರಿಷತ್ತಿನಲ್ಲಿ ವಿಧಾನಸಭೆಯಲ್ಲಿ ಈ ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ್ ಖರ್ಗೆಜಿಯವರು ಮುತುವರ್ಜಿ ವಹಿಸಿ ಈ ಭಾಗದ ಎಲ್ಲ ಶಾಸಕರು, ಮಂತ್ರಿಗಳ ಸಹಕಾರದೊಂದಿಗೆ ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಅದರೊಡನೆ ಮಾನ್ಯ ಸತೀಶ್ ಜಾರಕಿಹೊಳಿ ಕಂದಾಯ ಸಚಿವರನ್ನು ಕೂಡ ಕರೆದುಕೊಂಡು ಬಂದು ಈ ಮುಖ್ಯಮಂತ್ರಿಗಳ ಎಲ್ಲ ಸಲಹೆಗಾರರು, ಅಧಿಕಾರಿಗಳು, ಉನ್ನತ ಮಟ್ಟದ ಎಲ್ಲ ಅಧಿಕಾರಿ ಕರೆದುಕೊಂಡು ಸುಮಾರು 2 ಗಂಟೆಗಳ ಕಾಲ ಈ ನಮ್ಮ ಸಮಾಜದವರ ಬೇಡಿಕೆಗೆ ಸ್ಪಂದಿಸಿ ನಮಗೆ ತಳವಾರ ಎಂಬ ಈ ಭಾಗದಲ್ಲಿ ದಾಖಲೆ ಪ್ರಕಾರ ಸರ್ಟಿಫಿಕೇಟ್ ಸಿಗಬೇಕಾಗಿತ್ತು. ಅದನ್ನು ಬಂದ್ ಮಾಡಿದರು. ಅದನ್ನು ತಕ್ಷಣ ರಿಲೀಸ್ ಮಾಡುವಂತೆ ಸರ್ಕಾರ ಕ್ರಮ ಕೈಗೊಂಡಿದೆ. ತಳವಾರ ಸಮುದಾಯದವರಿಗೆ ಎಲ್ಲ 31 ಜಿಲ್ಲೆಯವರಿಗೆ ಪ್ರಿಯ ಜಿಲ್ಲಾಧಿಕಾರಿಯವರು ಎಂಬ ಹೆಸರಿನ ಮೇಲೆ ಈ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಈ ತಳವಾರ ಎಂಬ ಪದವನ್ನು ದಾಖಲೆ ಪ್ರಕಾರ ಯಾರು ವೃತ್ತಿಯಲ್ಲಿ ತಳವಾರಿಕೆ ಮಾಡಿ ಅವರು ಹುಟ್ಟಿದ ಹಿಡಿದು ಅವರ ಹಿಂದಿನ ವಂಶಾವಳಿ ಹಿಡಿದು ಅವ್ರ ಹೆಸರುಗಳು ದಾಖಲೆಗಳಲ್ಲಿ ಇರ್ತವಲ್ಲ, ವಿದ್ಯಾರ್ಥಿಯಲ್ಲಿರಲಿ ಇನ್ನಿತರ ಎಲ್ಲ ರಂಗದಲ್ಲಿ ಅವ್ರ ಹೆಸರು ಇದ್ದಿದ್ದವರಿಗೆ ದಾಖಲೆಗಳ ಪ್ರಕಾರ ಅವರಿಗೆ ಯಾವುದೇ ವಿಳಂಬ ಆಗಲಾರದೆ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕಂತೇಳಿ ಸರ್ಕಾರ ನಿರ್ಣಯ ತಗೊಂಡಿದೆ. ಅದಕ್ಕಾಗಿ ಅವರಿಗೆ ಈ ಸರ್ಕಾರಕ್ಕೆ ಮತ್ತು ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ಬಹುದಿನಗಳ ಬೇಡಿಕೆ ಬಾಬುರಾವ್ ಚಿಂಚನ್ಸೂರ್ ಸಾಹೇಬರು ಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರಕ್ಕೆ 39 ಪರ್ಯಾಯ ಪದಗಳನ್ನೇ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ದರು. ಅದು ಕೆಲವು ನ್ಯೂನತೆಗಳು ಸರಿಪಡಿಸಿ ಪುನಃ ನೀವು ಕಳಿಸಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಪ್ರಸ್ತಾವನೆ ಬಂದಿತ್ತು. ಈಗ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ 5 ಪದಗಳು ಕುಲಶಾಸ್ತ್ರ ಅಧ್ಯಯನದೊಂದಿಗೆ ಕಳಿಸಿಕೊಡಬೇಕಂತೇಳಿ ಪ್ರಿಯಾಂಕ್ ಖರ್ಗೆಜಿಯವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವರು ಶೀಘ್ರದಲ್ಲಿಯೇ ತಳವಾರ ಸರ್ಟಿಫಿಕೇಟ್ ಆಗೋ ಪ್ರಕಾರ ಅವರು ಪ್ರಯತ್ನ ಮಾಡಿ ನಮಗೆ ಕೊಡಿಸಿದ್ದಾರೆ. ಅದೇ ಮಾದರಿಯಲ್ಲಿ ಕೇಂದ್ರಕ್ಕೆ 5 ಪದಗಳನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದು ಸರ್ಕಾರದಿಂದ ವಿಳಂಬ ಆಗ್ತಾ ಇಲ್ಲ. ಮೊದಲ
ಗಂಗಾಮತ ಮತ್ತು ಇನ್ನಿತರ ಪರ್ಯಾಯ ಪದಗಳು 39 ಪರ್ಯಾಯ ಪದಗಳನ್ನು ನಾವು ಕಳಿಸಿಕೊಟ್ಟಿದ್ದೇವೆ. ಈಗ ಆ ಕುಲಶಾಸ್ತ್ರ ಅಧ್ಯಯನ ಚೇಂಜ್ ಮಾಡಿ ಕೋಲಿ ಇನ್ನಿತರ ಪರ್ಯಾಯ ಪದಗಳು ಎಂಬ 5-6 ಪದಗಳು ಮಾತ್ರ ನಾವು ಕೇಂದ್ರಕ್ಕೆ ಕಳಿಸ್ಬೇಕಂತೇಳಿ RGI ಆಯೋಗದ ನಿರ್ದೇಶನದ ಮೇರೆಗೆ ನಾವು ಚೇಂಜ್ ಮಾಡಿ ಅವು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಅದು ಈ ಕುಲಶಾಸ್ತ್ರ ಅಧ್ಯಯನ ಕೂಡ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದಲ್ಲಿ ಅದು ಪರಿಶೀಲನೆಯಲ್ಲಿ ಹಂತದಲ್ಲಿದೆ. ಅದು ರೆಡಿಯಾದ ಕೂಡಲೇ ಕೇಂದ್ರಕ್ಕೆ ಪ್ರಸ್ತಾವನೆ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳನ್ನು ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ತದೆ ಎಂಬ ಮಾತನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾನೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳಕ್ಕೆ ಅದು ಪುರಾತತ್ವ ಇಲಾಖೆಯಲ್ಲಿತ್ತು. ಅದನ್ನು ಹೊರಗಡೆ ತಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸೇರ್ಪಡೆ ಮಾಡಿಸಿ ಅದಕ್ಕೆ ಕೂಡಲ ಸಂಗಮ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬೇಕಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದ ನಿರ್ಧಾರ ಆಗಿದೆ. ಸರ್ಕಾರ ಮಾತು ಕೊಟ್ಟಿದೆ. ಅದು ಈಗಾಗಲೇ ಒಂದು ಸುತ್ತಿನ ಇದರಲ್ಲಿ ಮಾನ್ಯ HK ಪಾಟೀಲರು ಕೂಡ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಮಂತ್ರಿಗಳ ಜೊತೆ ಮಾತುಕತೆ ಆಡಿ ಅದು ಪುರಾತತ್ವ ಇಲಾಖೆಯಿಂದ ಹೊರಗಡೆ ತಂದು ಧಾರವಾಡದಲ್ಲಿರ್ತಕ್ಕಂಥ ಪುರಾತತ್ವ ಇಲಾಖೆಯಿಂದ ಕೇಂದ್ರ ಪುರಾತತ್ವ ಇಲಾಖೆಗೆ ಪ್ರಸ್ತಾವನೆ ಕಳಿಸಿ ಅದನ್ನು ಪುರಾತತ್ವ ಇಲಾಖೆಯಿಂದ ಬಿಡುಗಡೆಗೊಳಿಸಿ ಕೂಡಲ ಸಂಗಮ ಮಾದರಿಯಲ್ಲಿ ಅಂಬಿಗರ ಚೌಡಯ್ಯನ ಐಕ್ಯ ಸ್ಥಳ 12ನೇ ಶತಮಾನದಂಥ ಐಕ್ಯ ಸ್ಥಳವನ್ನು ಈಗ ಅಭಿವೃದ್ಧಿ ಮಾಡಬೇಕಂತೇಳಿ ಸರ್ಕಾರ ಕ್ರಮ ಕೈಗೊಂಡಿದೆ. ಆ ನಿಜಶರಣ ಅಂಬಿಗರ ಚೌಡಯ್ಯನ ಮೂರ್ತಿಯೂ ಕೂಡ ವಿಧಾನಸೌಧ ಮುಂದೆ ಸ್ಥಾಪನೆ ಆಗಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ. ಅದನ್ನು ಕೂಡ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಮಂತ್ರಿಮಂಡಲದಲ್ಲಿ ಎಲ್ಲರೂ ಉತ್ಸುಕರಾಗಿದ್ದಾರೆ. ಅದನ್ನು ಕೂಡ ತಕ್ಷಣವಾಗಿ ವಿಧಾನಸೌಧದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತಾ ಇದ್ದೀವಿ. ಈಗ ತಳವಾರದ ಸರ್ಟಿಫಿಕೇಟ್ ಆಗಿದೆ, ಆ ಸಮಸ್ಯೆ ಬಗೆಹರಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಈ 5 ಪದಗಳು ಕೇಂದ್ರಕ್ಕೆ ಕಳಿಸಿ ಕೇಂದ್ರದ ಮೇಲೆ ಒತ್ತಡ ಹೇರಿ ನಮ್ಮ ಸಮಾಜಕ್ಕೆ ಬಹುದಿನಗಳ ಬೇಡಿಕೆ 1996ನೇ ಇಸ್ವಿ ಹಿಡಿದು ನಮ್ಮ ಜನರ ಬೇಡಿಕೆ ಇದೆ. ಅದನ್ನು ಕೂಡ ತಕ್ಷಣವೇ ಜಾರಿಯಲ್ಲಿ ಆಗ್ತಕ್ಕಂಥ ಕೆಲಸಗಳಾಗಿ ನಮ್ಮ ಸಮಾಜಕ್ಕೆ ಬಹುದಿನಗಳ ಬೇಡಿಕೆ ST ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತು. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.